ಕೋಟಿ ಬ್ರಹ್ಮಾಂಡ ನಾಯಕ ಸ್ವರೂಪಿ ಮೂರು ಲೋಕದ ಒಡೆಯ ಮುಕ್ಕಣ್ಣ ಶಿವರಾಯನ ಸದ್ವಚ್ಚಾತ ಮುಖದ ಉದ್ಭವಿಸಿ ಬಂದ ಜಗವನ್ನು ಉದ್ಧಾರ ಕೈದಿರತಕ್ಕಂಥ ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರರ ಕರ್ತೃಗತಿಗೆ ಅನಂತ ಕೋಟಿ ದೀರ್ಘದಂಡ ಭಕ್ತಿಯ ನಮಸ್ಕಾರಗಳನ್ನು ಭಕ್ತಿಯಿಂದ ಸಮರ್ಪಿಸಿ ಈ ನಾಡಿಗೆ ಅಂಟಿರತಕ್ಕಂಥ ಕಲ್ಮಶವನ್ನ ಸ್ವಚ್ಛಗೆ ತೊಳೆದು ಭೂಮಿ ಮೇಲೆ ಧರ್ಮವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ತಾಯಿ ಸೂರಮ್ಮ ದೇವಿ ಬಾಲ್ಯ ಬ್ರಹ್ಮದೇವರ ಪುತ್ರನಾಗಿ ಜನಿಸಿ ಬಂದಿರತಕ್ಕಂಥ ಆರಾಧ್ಯ ದೈವ ಕುಲದೈವ ಭಗವಂತ ಬೀರಲಿಂಗೇಶ್ವರರ ಪವಿತ್ರ ಪಾವನ ಸನ್ನಿಧಾನಕ್ಕೆ ಅನಂತ ಕೋಟಿ ದೀರ್ಘದಂಡ ಭಕ್ತಿಯ ನಮಸ್ಕಾರಗಳನ್ನ ಭಕ್ತಿಯಿಂದ ಸಮರ್ಪಿಸಿ ಮಾನವರಲ್ಲಿ ಮಣಿಗೇನಿಯಾಗಿ ಶಿವನಲ್ಲಿ ಶಿವಗೇನಿಯಾಗಿ ಇಂದಿಗೂ ಸಹ ಸಾಕ್ಷಾತ್ಕಾರ ಶಿವಪಾರ್ವತಿಯರನ್ನ ಧರೆಗಿಳಿಸಿ ಮುಂಡಾಸ ಪಡೆಯುವಂತ ಎನ್ನ ಕುಲಾಜ್ಜ ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರಾಯರ ಭವ್ಯ ಸನ್ನಿಧಾನಕ್ಕೆ ಅನಂತ ಕೋಟಿ ಭಕ್ತಿಯ ದೀರ್ಘದಂಡ ನಮಸ್ಕಾರಗಳನ್ನ ಭಕ್ತಿಯಿಂದ ಸಮರ್ಪಿಸಿ ಈ ಕಾರ್ಯಕ್ಕೆ ಕಾರಣೀಭೂತನಾಗಿರತಕ್ಕಂಥ 15ನೇ ಶತಮಾನದಲ್ಲಿ ಜನಿಸಿ ಸಮಾಜಗಳ ನಡುವೆ ಅಂಟಿರತಕ್ಕಂಥ ಕಲ್ಮಶಗಳನ್ನು ಸ್ವಚ್ಛಾಗಿ ತೊಳೆದು ಭಗವಂತನ ಕೀರ್ತನೆ ಮುಖಾಂತರವಾಗಿ ಭಜನೆ ಮುಖಾಂತರವಾಗಿ ಸಮಾಜಕ್ಕೆ ಉತ್ತಮವಾಗಿರತಕ್ಕಂಥ ಮಾನವೀಯತೆಯ ಸಂದೇಶವನ್ನು ಕೊಟ್ಟಿರತಕ್ಕಂಥ ದಾಸ ಶ್ರೇಷ್ಠ ಭಕ್ತ ಕನಕದಾಸರ ಪವಿತ್ರ ಸನ್ನಿಧಾನಕ್ಕೆ ಅನಂತ ಕೋಟಿ ಶರಣಾರ್ಥಿಗಳನ್ನ ಭಕ್ತಿಯಿಂದ ಸಮರ್ಪಿಸಿ ನಿಮ್ಮೂರ ಆರಾಧ್ಯ ದೈವ ಬಂದ ಭಕ್ತರ ಬಂಧನ ಅಳಿಸುವ ಮಹಾನ್ ಚೇತನನಾಗಿ ಬೆಳಗುವಂತ ಹಾಲಮರಡಿ ಸಿದ್ದೇಶ್ವರರ ಪವಿತ್ರ ಪಾವನ ಸನ್ನಿಧಾನಕ್ಕೆ ಅನಂತ ಕೋಟಿ ದೀರ್ಘದಂಡ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಇವತ್ತಿನ ದಿನ ಕನಕದಾಸರ ಜಯಂತ್ಯೋತ್ಸವದ ನಿಮಿತ್ತ ಹಾಗೆ 16 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಕನಕದಾಸರ ಮೂರ್ತಿಗೆ ಇವತ್ತಿನ ದಿನ ರುದ್ರಾಭಿಷೇಕ ಹಾಗೂ ಭವ್ಯವಾಗಿರತಕ್ಕಂಥ ಕನಕದಾಸರ ಮೆರವಣಿಗೆ ಕಾರ್ಯಕ್ರಮದ ಭವ್ಯ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪವಿತ್ರ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಠಲ್ ಕಟಕದೊಂಡವರು ಆದಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವರಿಗೂ ಕೂಡ ಭಕ್ತಿಯಿಂದ ಶರಣೆಂದು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಶಿವಣಗಿ ಗ್ರಾಮ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಶರಣು ತಾಯಿ ತಂದೆಯರಿಗೆ ಅನಂತ ಕೋಟಿ ಶರಣಾರ್ಥಿಗಳು ಶರಣಾರ್ಥಿಗಳು. ಒಂದೆರಡು ನಿಮಿಷ ನಾ ಏನು ಭಾಳ ಮಾತಾಡಂಗಿಲ್ಲ, ಮುಗಿಸೇ ಬಿಡ್ತೀನಿ. ಯಾಕಂದ್ರೆ ಇವ್ರ ತಾಳ್ಮೆ ಪರೀಕ್ಷೆ ಮಾಡ್ದಂಗೆ ಆಗೈತೆ ನಮಗೆ ಇವತ್ತು. ಯಾಕಂದ್ರೆ ಬಹುತೇಕ ಆಗಲೇ ಪರಮ ಪೂಜ್ಯರು ನಾವು ಮಾತಾಡ್ತಿದ್ದೇವೆ, ಒಂದು ಶಿವನಿಗೆ ದಾಖಲೆ ಆಗಿರಬಹುದು. ಇವತ್ತು ಏನು ದಾಖಲೆ ಆಗಿರಬಹುದಂದ್ರೆ ಇಂಥ ಒಂದು ವೇದಿಕೆ ಮೇಲೆ ಇಷ್ಟೊಂದು ಜನರಿಗೆ ಸನ್ಮಾನಿಸಿರತಕ್ಕಂಥ ಶ್ರೇಯಸ್ಸು ಅದು ಶಿವಣಿಗೆಯ ಕನಕದಾಸ ಸಂಘದವ್ರಿಗೆ ಸಲ್ತದ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಎಲ್ಲರನ್ನ ಈ ಸಮಾಜಕ್ಕೆ, ಈ ಭೂಮಿಗೆ, ಈ ನಾಡಿಗೆ ಏನು ತನು ಮನ ಧನ ಸಮರ್ಪಣೆ ಮಾಡಿರ್ತಕ್ಕಂಥ ಸರ್ವರನ್ನ ಕೂಡ ಹುಡುಕಿ ಸನ್ಮಾನ ಮಾಡಿರ್ತಕ್ಕಂಥ ಈ ಕನಕದಾಸ ಯುವಕ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳಿಗೂ ಕೂಡ ಭಕ್ತಿಯಿಂದ ಶರಣೆಂದು. ಇವತ್ತು ಬಹುತೇಕ ಕನಕದಾಸರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳೋದಿಲ್ಲ, ಶಾಸಕರು ಹೇಳಿದ್ದಾರೆ, ರಾಜಶೇಖರ್ ಔಜಿಯವರು ಕೂಡ ಹೇಳಿದ್ದಾರೆ, ಅದ್ರ ಜೊತೆಗೆ ನಿರೂಪಣೆ ಮಾಡುವಂತವರು ಕೂಡ ಆ ಕನಕದಾಸರ ಮಹತ್ವವನ್ನು ನಿಮಗೆಲ್ಲರಿಗೂ ಹೇಳಿದ್ದಾರೆ. ನಿಮಗೊಂದು ಕಿವಿ ಮಾತು ಹೇಳ್ತೀನಿ, ಏನಂತಂದ್ರ ಕನಕದಾಸರ ಜಯಂತಿನೇ ಯಾಕೆ ಮಾಡಬೇಕಾಗಿತ್ತು? ಯಾಕಂದ್ರೆ ನಿಮ್ಮ ಮುತ್ತಣ್ಣ ಜಯಂತಿನ ಮಾಡಬಹುದಾಗಿತ್ತಲ್ಲ. ಕನಕದಾಸನ ಜಯಂತಿ ಯಾಕೆ ಮಾಡಬೇಕಾಗಿತ್ತಂದ್ರೆ ನಿಮಗೆಲ್ಲರಿಗೊಂದು ಮಾತು ಕೇಳ್ತೀನಿ ನಾನು. ನಿಮ್ಮ ತಂದೆ ತಾಯಿ ಹೆಸರನ್ನ ಕೇಳಿದಾಗ ಬಹುತೇಕ ಎಲ್ಲರೂ ಹೇಳ್ತೀರಿ ನಿಮ್ಮ ತಂದೆ ತಾಯಿ ಹೆಸರನ್ನ. ಅದ ನಿಮ್ಮ ಅಜ್ಜಾನ ಹೆಸರು ಏನ್ರಿ ಅಂತ ಕೇಳಿದಾಗ ಬಹುತೇಕ ಈ ವೇದಿಕೆ ಮೇಲೆ ಕುಂತವ್ರಿಗೊಂದು ತಳಗಿನ ತನಕನೂ ಯಾರು ಹೇಳಕ್ ಆಗಂಗಿಲ್ಲ. 500-100 ವರ್ಷಗಳ ಹಿಂದೆ ಬದುಕಿ ಹೋಗಿರ್ತಕ್ಕಂಥ ಈ ಭಕ್ತ ಕನಕದಾಸರು ಯಾರಂತ ಕೇಳಿದಾಗ ಪ್ರತಿಯೊಬ್ಬರು ಕೂಡ ಹೇಳ್ತೀರಿ ಗರ್ವದಿಂತ್ರ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಹೆಸರನ್ನ ಕೇಳಿದಾಗ ಬಹುತೇಕ ನೀವೆಲ್ಲರೂ ಹೇಳ್ತೀರಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮಜ್ಜಿ ಹೆಸರನ್ನ ಕೇಳಿದಾಗ ಬಹುತೇಕ ನೀವೆಲ್ಲರೂ ಕೂಡ ಹೇಳ್ತೀರಿ. ಯಾಕ? ನಿಮ್ಮ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ನಿಮ್ಮ ಅಜ್ಜಾನ ಹೆಸರು ನೀವ್ಯಾರು ನೆನಪಿಟ್ಟಿಲ್ಲ. ಈ ಮಹಾತ್ಮರ ಹೆಸರನ್ನ ನೀವ್ ಯಾಕೆ ನೆನಪೊಳಗೆ ಇಟ್ಕೊಂಡಿದ್ದೀರ್ತಂದ್ರೆ
ನಿಮ್ಮ ಅಜ್ಜ ಮಾಡಿದ್ದು ಕೇವಲ ನಿಮ್ಮ ಸಂಸಾರಕ್ಕಾಗಿ, ನಿಮ್ಮ ಮನೆತನಕ್ಕಾಗಿ ಅವನು ದುಡ್ದಾನ. ಆದ್ರೆ ಇವತ್ತಿನ ನಾವೇನು ಅಜರಾಮರವಾಗಿರುವಂತ ಮಹಾತ್ಮರ ಹೆಸರನ್ನ ನಾವು ಯಾರು ಕೂಡ ಯಾಕೆ ಮರ್ತಿಲ್ಲತ್ತಂದ್ರೆ ಅವರು ನಿಮ್ಮಂಗ ನಮ್ಮ ಸಂಸಾರಕ್ಕಾಗಿ ಬಡದಾಡಿರ್ತಕ್ಕಂಥವ್ರಲ್ಲ, ಇಡೀ ಮಾನವ ಕುಲದ ಹಿತಕ್ಕಾಗಿ ಬದುಕಿರ್ತಕ್ಕಂಥ ಮಹಾತ್ಮರನ್ನೋ ಕಾರಣಕ್ಕಾಗಿ ಸೂರ್ಯ ಚಂದ್ರ ಇರೋ ಗಂಟ ಆ ಮಹಾತ್ಮರನ್ನ ನಾವು ಯಾರು ಕೂಡ ಮರೆಯೋದಿಲ್ಲ. ಇವತ್ತಿನ ದಿನ ಕನಕದಾಸರ ಜಯಂತಿ, ಕನಕದಾಸರ ಒಂದು ರುದ್ರಾಭಿಷೇಕದ ನಿಮಿತ್ತವಾಗಿ ಒಂದು ಭವ್ಯವಾಗಿರತಕ್ಕಂಥ ಸಭಾಂಗಣವನ್ನು ಆಯೋಜನೆ ಮಾಡಿ ಊರು ತುಂಬ ಮಹಾತ್ಮನ ಘೋಷಣೆಗಳನ್ನ ಕೂಗುತ್ತಾ ಇವತ್ತು ಮೆರವಣಿಗೆ ಮಾಡಬೇಕಾಗಿತ್ತಂದ್ರೆ, ಹಿಂದೆ ಒಂದು ಕಾಲದೊಳಗೆ ಈ ನಾಡಿಗೆ ಸ್ವಾತಂತ್ರ್ಯ ಬೇಕಾಗಿತ್ತು. ಸ್ವಾತಂತ್ರ್ಯ ಬೇಕಾಗಿರ್ತಕ್ಕಂಥ ಕಾಲಘಟ್ಟದೊಳಗ ಬಾಲಗಂಗಾಧರನಾಥ್ ತಿಲಕ್ ಅನ್ನುವಂತ ಮಹಾತ್ಮರೊಬ್ರು ಕನಕದಾಸರ ಜಯಂತಿಗಳನ್ನು ಇವತ್ತಿಗೆ ಹೇಗೆ ಮಾಡ್ಲಿಕ್ಕತ್ತಿದಲ್ಲ ಹಾಗೆ ಗಣೇಶನ ಆಚರಣೆಗಳನ್ನ ಕೇವಲ ಅವರವರ ಮನೆಗೆ ಸೀಮಿತವಾಗಿರ್ತಕ್ಕಂಥದ್ದಾಗಿತ್ತು. ಅವಾಗ ಬಾಲಗಂಗಾಧರನಾಥ ತಿಲಕ್ ಅವರು ಗಣೇಶನ ಆಚರಣೆಗಳನ್ನ ಬೀದಿ ಮೇಲೆ ತಗೊಂಡು ಬರ್ತಾರೆ. ಬೀದಿ ಮೇಲೆ ತಗೊಂಡು ಬಂದು ಪ್ರತಿ ಹಳ್ಳಿ ಒಳಗೂ, ಪ್ರತಿ ಬೀದಿ ಒಳಗೂ, ಗಲ್ಲಿ ಒಳಗೂ ಗಣೇಶನ ಆಚರಣೆಯನ್ನು ಅವಾಗಿನ ಕಾಲಘಟ್ಟದೊಳಗೆ ಆರಂಭ ಮಾಡ್ತಾರ. ಅದರ ಉದ್ದೇಶವೇನಾಗಿತ್ತಂದ್ರೆ ಬ್ರಿಟಿಷರ ವಿರುದ್ಧ ನಾವೇನಾರ ಸಂಚು ಮಾಡ್ತಿದ್ದೀವಿ ಅಂದ್ರೆ, ಸಭಾ ಸೇರ್ತಿದ್ದೀವಿ ಅಂತಂದ್ರೆ ಅವಾಗ ಬ್ರಿಟಿಷರು ನಮ್ಮನ್ನು ಸೇರುಗೊಡ್ತಿರ್ಲಿಲ್ಲ. ಆ ಕಾರಣಕ್ಕಾಗಿ ಗಣೇಶನ ಆಚರಣೆಯನ್ನ ಮುಂದಿಟ್ಟುಕೊಂಡು ಸ್ವಾತಂತ್ರ್ಯ ಸ್ವಾಭಿಮಾನದ ಚಳವಳಿಗಳನ್ನ ಆರಂಭವಾಗಿತ್ತು. ಇವತ್ತಿಗೆ ಈ ಮಾತಾಗಿ ನಾನು ನೆನಪು ಮಾಡಬೇಕಾಗಿದೆ ಅಂತಂದ್ರೆ, ಇವತ್ತು ಕನಕದಾಸನ ಜಯಂತ್ಯೋತ್ಸವದ ನಿಮಿತ್ತವಾಗಿ ಎಲ್ಲ ಶೋಷಿತ ಸಮುದಾಯಗಳು, ಇವತ್ತು ಹಾಲುಮತ ಸಮಾಜ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಹಾಲುಮತ ಸಮಾಜ, ಹಾಲು ಕೆಟ್ಟರೆ ಕೆಡಬಹುದು, ಹಾಲು ಮತ ಕೆಡೋದಿಲ್ಲ ಅನ್ನುವಂತ ವಿಶ್ವವಾಣಿಯನ್ನು ಹೊಂದಿರತಕ್ಕಂಥ ಈ ಸಮಾಜ ಸಂಘಟನೆವಾಗಬೇಕಾಗಿತ್ತಂದ್ರೆ, ಈ ಸಮಾಜ ಸಬಲ ಆಗಬೇಕಾಗಿತ್ತಂದ್ರೆ ಇಂಥ ಒಂದು ಕಾರ್ಯಕ್ರಮಗಳು ಅತ್ಯಂತ ಅವಶ್ಯಕತೆವಾಗಿರ್ತಕ್ಕಂಥದ್ದು. ಬಹಳ ಕಾಳಜಿಂತ್ರ ಎಲ್ಲ ಸಮಾಜಗಳನ್ನು ಒಳಗೊಂಡು, ಯಾಕಂದ್ರೆ ಕನಕದಾಸರ ಆಶಯ ಕೂಡ ಅದೇ ಆಗಿತ್ತು, ಎಲ್ಲ ಸಮಾಜಗಳು ಒಂದಾಗಬೇಕನ್ನುವಂತ ಉದ್ದೇಶಕ್ಕಾಗಿ ಆಗಿನ ಕಾಲಘಟ್ಟದೊಳಗ ತನ್ನ ರಾಜ್ಯವನ್ನ ತ್ಯಜಿಸಿ ಕೈ ಒಳಗ ತಂಬೂರಿಯನ್ನು ಹಿಡಿದು ವಿಶ್ವ ಸಂಚಾರ ಮಾಡುತ್ತಾ ವಿಶ್ವದ ತುಂಬೆಲ್ಲವೂ ಕೂಡ ಎಲ್ಲ ಮತಗಳು ಒಂದು, ಎಲ್ಲ ಜಾತಿಗಳು ಒಂದು, ನಾವೆಲ್ಲರೂ ಒಂದಾಗಿ ಬದುಕಿದಾಗ ಮಾತ್ರ ಈ ಭವ್ಯ ಭಾರತ ದೇಶಕ್ಕೆ ಒಂದು ಬೆಲೆ ಸಿಗ್ತದೆ ಅನ್ನುವಂತ ಕಾರಣಕ್ಕೆ ಆಗ ಕನಕದಾಸ ಹೋರಾಟ ಮಾಡಿದ್ದ. ಇದು ಇವತ್ತಿಗೆ ಶಿವಣಿಗಿರಿ ಗ್ರಾಮದೊಳಗ ಕನಕದಾಸನ ಕನಸು ನನಸಾಗಿದೆ ಅನಿಸ್ತದ. ಯಾಕಂದ್ರೆ ವೇದಿಕೆಯನ್ನ ನೋಡಿದಾಗ ವೀರ ಬೀರ ಪೀರ ಮಹಮ್ಮದ್ರು ಎಲ್ಲಾ ಸಮಾಜದ ಮಹಾತ್ಮರನ್ನ, ಎಲ್ಲಾ ಸಮಾಜದ ಮುಖಂಡರುಗಳನ್ನ ಒಬ್ಬ ಕನಕದಾಸ ಹಾಲುಮತ ಸಮಾಜದೊಳಗೆ ಹುಟ್ಟಿರ್ತಕ್ಕಂಥ ಕನಕದಾಸನ ಜಯಂತಿಗೆ ಎಲ್ಲ ಸಮುದಾಯದವರನ್ನ ಕರೆದು ಗೌರವಿಸಿದಂತ ಕಾರಣ ಅದು ಕನಕದಾಸನಿಗೆ ಸೇರುವಂತ ಗೌರವ ಅನ್ನೋದನ್ನ ಈ ಸಂದರ್ಭದಾಗ ಅತ್ಯಂತ ಪ್ರೀತಿಯಿಂದ ಹೇಳಿ, ನೀವೆಲ್ಲರೂ ಕೂಡ ಈಗ ಮೆರವಣಿಗೆ ಆರಂಭ ಮಾಡ್ತೀರಿ. ಮೆರವಣಿಗೆ ಹೆಂಗಿರ್ಬೇಕಂತಂದ್ರ ಯಾವ ಸಮಾಜದವರಿಗೂ ಯಾರಿಗೂ ಕೂಡ ನೋವಾಗುವಂತ ಮೆರವಣಿಗೆ ಆಗಬಾರದು. ಯಾಕಂದ್ರೆ ರಾಯಣ್ಣ, ಕನಕದಾಸ, ವೀರರಾಣಿ ಕಿತ್ತೂರಾಣಿ ಚೆನ್ನಮ್ಮ, ವಿಶ್ವಗುರು ಅಣ್ಣ ಬಸವಣ್ಣ ಸಾರಿತಕ್ಕಂತ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಬದುಕಲಿಕ್ಕತ್ತಿದ್ದೇವೆ. ಇದು ಎಲ್ಲ ತಾಯಂದಿರು ಕೂಡ, ಯಾಕಂದ್ರೆ ಸುಮಾರು 3-4 ಗಂಟೆಯಿಂದ ಎಲ್ಲ ತಾಯಂದ್ರು ಬಿಸಿಲಿನೊಳಗೆ ಕುಂತಾರ. ಯಾಕಂದ್ರೆ ನಮ್ಮೂರೊಳಗೆ ಕಾರ್ಯಕ್ರಮ ಮಾಡತ್ತಾರ, ನಾವು ಎದ್ದು ಹೋದ್ರ ಅಗೌರವ ಆಗ್ತದ ಅನ್ನುವಂತ ತಾಯಂದ್ರು ಕೂತಿದ್ದಾರ. ಮೊದಲಿಗೆ ತಾಯಂದ್ರಿಗೆ ಜೋರಾಗಿ ಚಪ್ಪಾಳಿನ ತಟ್ಟಿ ನಾವು ಗೌರವಿಸ್ಬೇಕು. ಯಾಕಂದ್ರೆ ಮುಂದಿನ ಕುರ್ಚಿ ಕುಲ್ಲ ಅದು ನಮ್ಮ ಅಣ್ಣತಮ್ಮರು ಎದ್ದು ಹೋದ್ರು, ಆದ್ರೆ ಯಾವ್ದೋ ತಾಯಂದ್ರು ಕೂಡ ಇವತ್ತು ಹೇಳಲಿಲ್ಲ. ಯಾಕಂದ್ರೆ ಇಡೀ ಸಮಾಜ ನಿಂತಿರತಕ್ಕಂಥದ್ದು, ಸಮಾಜದೊಳಗ ಒಬ್ಬ ವ್ಯಕ್ತಿ ಉತ್ತಮವಾಗಿ ವ್ಯಕ್ತಿ ಆಗಬೇಕಾದ್ರೂ ತಾಯಂದರೇ ಕಾರಣ, ಆ ಸಮಾಜದೊಳಗ ಮಗ ಕೆಟ್ಟವಾಗಬೇಕಾದ್ರೂ ತಾಯಂದೇ ಕಾರಣ. ನಿಮ್ಮೆಲ್ಲ ಮಕ್ಕಳಿಗೆ ತಾಯಂದಿರೆಲ್ಲರೂ ಕೂಡ ಉತ್ತಮವಾಗಿರತಕ್ಕಂಥ ಶಿಕ್ಷಣ, ಅದರ ಜೊತೆಗೆ ಉತ್ತಮವಾಗಿರತಕ್ಕಂಥ ಸಂಸ್ಕಾರವನ್ನ ಇವತ್ತಿನ ನಮ್ಮ ಮಕ್ಕಳಿಗೆ ಕೂಡ ನಾವೆಲ್ಲರೂ 3 ತಾಸು ನಟಿಸುವಂತ ಟಿವಿ ಒಳಗೆ ನಟಿಸುವಂತ ಕೆಲವರಿಗೆ ನಾವು ಹೀರೋಗಳಂತ ಆದರ್ಶ ತಗೊಳಕ್ಕೆತ್ತಿದ್ದೇವೆ. ಆದ್ರೆ 3 ತಾಸಿಗಾಗಿ ತಮ್ಮ ಹೊಟ್ಟೆ ಪಾಡಿಗಾಗಿ ನಟಿಸುವಂತವ್ರ ಹೀರೋಗಳಲ್ಲ. ಈ ನಾಡಿನೊಳಗ, ಈ ಭರತ ಭೂಮಿ ಒಳಗೆ ಜನಿಸಿ ಹೋಗಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರಾಗಿರ್ಬೋದು, ಅಹಿಲ್ಯಾದೇವಿ ಹೋಳ್ಕರ್ ಅವರಾಗಿರ್ಬೋದು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಎಂತ ರಾಯಣ್ಣ ಅಂತಂದ್ರೆ ಆತನ ಕೈ ಒಳಗ ಖಡ್ಗವನ್ನ ಹಿಡಿದಾಗ ಸಾವಿರಾರು ಬ್ರಿಟಿಷರನ್ನ ರುಂಡಗಳನ್ನ ಚೆಂಡಾಡುವಂತ ಶಕ್ತಿ ಆ ರಾಯಣ್ಣನ ರಟ್ಟಿ ಒಳಗಿತ್ತು.
ಇವತ್ತು ನಮ್ಮ ಯುವಕರು ದಾರಿಲಿ ತಪ್ಪಲಿಕ್ಕತ್ತಿದ್ದೇವೆ. ಯಾಕಂದ್ರೆ ದುಶ್ಚಟಗಳಿಗೆ ದಾಸರಾಗಿ. ಕೇವಲ ರಾಯಣ್ಣ ಬದುಕಿದ 32 ವರ್ಷಗಳಾದ್ರೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ನಡುಗು ಹುಟ್ಟಿಸಿರ್ತಕ್ಕಂಥ ವೀರ ಸೇನಾನಿ ಯಾರಾದ್ರೂ ಇದ್ರೆ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅಂತ ಪುಣ್ಯಾತ್ಮನ ಆದರ್ಶಗಳನ್ನ ಇವತ್ತಿನ ಯುವ ಪೀಳಿಗೆ ನಾವೆಲ್ಲರೂ ಕೂಡ ಕೇವಲ ಆತನ ಫೋಟೋಗಳನ್ನ ದೊಡ್ಡದಾಗಿ ಹಾಕೊಂಡ್ರೆ ನಾವು ದೊಡ್ಡ ಅಭಿಮಾನಿಗಳಾಗೋದಿಲ್ಲ. ಆತನ ಆದರ್ಶಗಳನ್ನ ನನ್ನ ಜೀವನದೊಳಗೆ ನಾವು ಹಾಕೊಂಡಾಗ ಮಾತ್ರ ಆ ರಾಯಣ್ಣನ ದೊಡ್ಡ ಅಭಿಮಾನಿಗಳನ್ನ ನಾವೆಲ್ಲರೂ ಕೂಡ ಆಗ್ತೀವಿ ಅನ್ನೋಂಥದ್ದನ್ನು ಹೇಳಿ, ಬಹಳ ಸಮಯ ಆಗಿದೆ. ಎಲ್ಲರೂ ಕೂಡ ಬಹಳ ಪ್ರಜ್ಞಾಪೂರ್ವಕವಾಗಿ ಈ ಕಾರ್ಯಕ್ರಮದೊಳಗ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ಕಾರ್ಯಕ್ರಮಕ್ಕೆ ಏನು ತನು ಮನ ಧನವನ್ನ ಸಮರ್ಪಣೆ ಮಾಡಿರ್ತಕ್ಕಂಥ ಆ ಸರ್ವರಿಗೂ ಈ ಗ್ರಾಮದ ಆರಾಧ್ಯ ದೈವ ಹಾಲಮರಡಿ ಸಿದ್ದೇಶ್ವರ ಮಾಳಿಂಗರಾಯ ಅಮೋಘ ಸಿದ್ಧ ರೇವಣ ಸಿದ್ಧ ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ನಿಮ್ಮ ಜೊತೆಗಿರಲಿ. ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಕನಕದಾಸರ ಯುವ ಸಂಘ, ಯಾಕಂದ್ರೆ ಆಗಲೇ ಹೇಳ್ದಂಗ 30-40 ವರ್ಷಗಳ ಹಿಂದೆ ಆ ಕನಕದಾಸರ ಸಂಘ ಶಿವಣಿಗೊಳಗೆ ಹುಟ್ಟುಕೊಂಡಿತ್ತು. ಇವತ್ತಿಗೆ ಮತ್ತೊಂದು ಹೊಸ ಇತಿಹಾಸಕ್ಕೆ ಕಾರಣ ಆಗಿ ಮತ್ತೊಂದು ಹೊಸ ಕನಕದಾಸರ ಪದಗ್ರಹಣ ಆಗಿದೆ. ಹೊಸದಾಗಿ ಮತ್ತೊಂದು ಸಂಘ ಅದಕ್ಕೆ ಜೀವ ತುಂಬುವಂತ ಕೆಲಸವನ್ನ ಈ ಶಿವಣಿಗೆ ಊರದ ಎಲ್ಲ ಯುವಕರು ಮಾಡ್ತಾ ಇದ್ರಿ. ನಿಮ್ಮೆಲ್ಲರಿಗೆ ಕಿವಿ ಮಾತಂದ್ರೆ, ಸಮಾಜಕ್ಕೆ ಎಲ್ಲಿ ಶೋಷಣೆ ಆಗ್ತಿದೆ, ಎಲ್ಲಿ ಸಮಾಜಕ್ಕೆ ಅನ್ಯಾಯ ಆಗ್ತಿದೆ, ಯಾರಿಗೂ ಕೂಡ ಹೆದರ್ಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಒಂದಷ್ಟು ಜನ ನೀವು ರಾಜಕೀಯ ಅಂಟ್ಕೊಂಡಿರ್ತೀರಿ, ಅವ್ರು ಏನಾರ ಅನ್ಕೊಂಡಾರೆ, ಇವ್ರು ಏನಾರ ಅನ್ಕೊಂಡಾರ ಅಂತೇಳಿ ಸಮಾಜ ಬಲಿ ಕೊಡಕ್ ಹೋಗ್ಬೇಡ್ರಿ. ಎಲ್ಲೆಲ್ಲಿ ಸಮಾಜಕ್ಕೆ ಅನ್ಯಾಯ ಆಗ್ತದ, ಯಾಕಂದ್ರೆ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಟ್ಟಿದ್ದಾರ. ಸಂವಿಧಾನದೊಳಗ ಎಲ್ಲಿ ಅನ್ಯಾಯ ಆಗ್ತದ ಪ್ರಶ್ನಿಸುತ್ತ ಹಕ್ಕಂಡ BR ಅಂಬೇಡ್ಕರ್ ಅವರು ಕೊಟ್ಟಿದ್ದಾರ. ಆ ಸಂವಿಧಾನದ ಅಡಿಯೊಳಗ ನಮಗೆ ಎಲ್ಲೆಲ್ಲಿ ಅನ್ಯಾಯ ಆಗ್ತದೆ ಎಲ್ಲ ಯುವಕರು ಧ್ವನಿ ಎತ್ತುವಂತ ಕೆಲಸವನ್ನ ಈ ಕನಕದಾಸ ಯುವಕ ಸೇನೆ ಮಾಡ್ಲಿ ಅನ್ನೋಂಥದ್ದನ್ನ ಆ ಕಿವಿ ಮಾತನ್ನು ಹೇಳಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಧರ್ಮದ ಎಲ್ಲ ಅತಿಥಿ ಮಹೋದಯರು ಕೂಡ ಭಕ್ತಿಯಿಂದ ವಂದಿಸಿ ಬಹಳ ಸುದೀರ್ಘವಾಗಿ 3-4 ಗಂಟೆಗಳ ಕಾಲ ತಮ್ಮ ಸಮಯವನ್ನ ಈ ಕನಕದಾಸರ ಒಂದು ಕಾರ್ಯಕ್ರಮಕ್ಕಾಗಿ ಮುಡುಪಾಗಿಟ್ಟಿರ್ತಕ್ಕಂಥ ಮಾನ್ಯ ಜನಪ್ರಿಯ ಶಾಸಕರು ಕೂಡ, ಯಾಕಂದ್ರೆ ನಾವೆಲ್ಲಾ ಶಾಸಕರುಗಳನ್ನ ನೋಡಿದ್ದೇವೆ. ಎಲ್ಲಾ ಶಾಸಕರು ಹೆಂಗಿದಾರ ಅಂತಂದ್ರೆ ಒಂದು ಸಲ ಅಧಿಕಾರ ಸಿಕ್ಕರೆ ಸಾಕು ತಮ್ಮ ವೈಭವಗಳನ್ನು ಹೆಚ್ಚು ಮಾಡ್ಕೊಳ್ಳುವಂತವ್ರು ಇದ್ದಾರೆ. ಆದ್ರೆ ಈ ನಾಡಿನೊಳಗ ಅಖಂಡ ಕರ್ನಾಟಕದೊಳಗ ಅತ್ಯಂತ ಸರಳತೆಯಿಂದ ಕೇವಲ ಒಂದು ಸಾಮಾನ್ಯ ಗ್ರಾಮ ಪಂಚಾಯತಿ ಒಬ್ಬ ಮೆಂಬರ್ ತರ ಇವತ್ತು ಅಖಂಡ ಈ ನಾಗತಾಣ ಮತಕ್ಷೇತ್ರ ಎಲ್ಲ ತುಂಬೆಲ್ಲ ತಿರುಗಾಡಿ ತಮ್ಮ ಸಾಧ್ಯವಾದಷ್ಟು ಸರ್ಕಾರದಿಂದ ಅನುದಾನಗಳನ್ನು ತಂದು ಸೇವೆ ಮಾಡುವಂತ ಸುದೀರ್ಘ ಪ್ರಯತ್ನದಲ್ಲಿರ್ತಕ್ಕಂಥ ಈ ಶಾಸಕರಿಗೆ ಆ ಭಗವಂತ ಕನಕದಾಸ ರೇವಣ ಸಿದ್ಧ ಅಮೋಘ ಸಿದ್ಧ ಬೀರಲಿಂಗೇಶ್ವರರ ಆಶೀರ್ವಾದ ಯಾವತ್ತಿಗೂ ನಿಮ್ಮ ಜೊತೆಗಿರಲಿ ಅನ್ನುವಂಥದ್ದನ್ನ ಸಂದರ್ಭದಾಗ ಹೇಳಿ, ನಮ್ಮನ್ನು ಕೂಡ ಅತ್ಯಂತ ಗೌರವಿತವಾಗಿ ಕರೆಸಿ ಗೌರವಿಸಿರ್ತಕ್ಕಂಥ ಈ ಗ್ರಾಮದ ಸರ್ವರಿಗೂ ಕೂಡ ಭಕ್ತಿಯಿಂದ ವಂದಿಸಿ ನನ್ನೆರಡು ಮಾತಿಗೂ ವಿರಾಮ ಕೊಡ್ತೇನೆ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.